ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಾಂಗ್ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರಲ್ವಾ. ಸೊ ಇವತ್ತು ಜಸ್ಟ್ ನಾನು ನನ್ನ ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಲಾಂಗ್ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಎ ಡೇ ಇನ್ ಮೈ ಲೈಫ್ ಆರ್ ಎ ಮಾರ್ನಿಂಗ್ ಇನ್ ಮೈ ಲೈಫ್ ಅಂದ್ಕೊಳ್ಳಿ. ಇದು ನಮ್ಮ ಮನೆಯಿಂದ ಹೊರಟಿರೋದು ಜಸ್ಟ್ 2 ಮಿನಿಟ್ಸ್ ಅಷ್ಟೇ. ಅಲ್ಲಿಂದ ಬಂದ್ವಿ ನಾವು. ನೋಡಿ, ಬರ್ಡ್ಸ್ ಚಿಲಿಪಿಲಿ ಕೇಳಿಸ್ತಾ ಇದೆಯಾ ಸದ್ದುಗಳಿಗೂ? ಈ ಕಡೆ ಬಾ, ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಿಗೆ ಹೋಗ್ತಾ ಇದೆಯಾ? ಏನು ತಿಂಡಿ ತಿಂದೆ? ನಾನು ಚಕೋಸ್ ತಿಂದ್ಯಾ? ಫ್ಲವರ್ಸ್ ಯಾರಿಗೆ ಕೊಡ್ತೀಯಾ? ಇಲ್ಲಿ ನೋಡಿ, ಇದು ಬಂದು ಲೋಕಲ್ ಬಸ್ಸು, ನಮ್ಮ ಏರಿಯಾಗೆ ಬರೋದು. ತುಂಬ ದಿನ ಆಯಿತು ನಾವು ಬಸ್ಸಿಗೆ ಓಡಾಡೇ ಇಲ್ಲ. ಆಲ್ಮೋಸ್ಟ್ 1 ಇಯರ್ ಆಯಿತು. ಮುಂಚೆ ನಾವು ಕಾರ್ ತಗೊಳ್ಳೋ ಮುಂಚೆ ಬಸ್ಸಲ್ಲೇ ಓಡಾಡ್ತಾ ಇದ್ವಿ. ಮಗಳ ಸ್ಕೂಲಿಗೂ ಬಸ್ಸಲ್ಲೇ ಸಮ್ಟೈಮ್ಸ್ ನಾನು ಲೇಟ್ ಆದರೆ ಕರ್ಕೊಂಡು ಹೋಗ್ತಾ ಇದ್ದೆ. ವೆದರ್ ತುಂಬ ಚೆನ್ನಾಗಿದೆ ಇವತ್ತು. ಸೊ ನಾನಿನ್ನ ಬ್ರೇಕ್ಫಾಸ್ಟ್ ಮಾಡಿಲ್ಲ. ನನ್ನ ಹಸ್ಬೆಂಡು ಬೆಳಗ್ಗೆ ಬೇಗ ಹೋದರು. ವಾವ್, ಬ್ಯೂಟಿಫುಲ್ ಫ್ಲವರ್ಸ್. ಸೊ ನನ್ನ ಹಸ್ಬೆಂಡು ಬೆಳಗ್ಗೆ 7:15 ಹೋದರು ಆಫೀಸ್ಗೆ. ಇವಾಗ 9 ಗಂಟೆ ಆಗಿದೆ. ಇವಳಿಗೆ ಚಕೋಸ್ ಮಿಲ್ಕು ಕೊಟ್ಬಿಟ್ಟು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಬಸ್ ನಮ್ಮ ಮನೆ ಹತ್ರ ಲಾಸ್ಟ್ ಸ್ಟಾಪು. ಅಲ್ಲಿಂದ ಟರ್ನ್ ಮಾಡಿಕೊಂಡು ಹೋಗ್ತಾ ಇದೆ. ಆ್ಯಕ್ಚುಲಿ ಅರಿಯಾದ್ನ ಸ್ಕೂಲ್ ಹತ್ರ ಹೋಗುತ್ತೆ ಬಸ್ಸು. ನಾನು ವಾಕ್ ಮಾಡ್ಕೊಂಡು ಹೋಗೋಣ, ವೆದರ್ ಚೆನ್ನಾಗಿದೆ ಅಂದ್ಬಿಟ್ಟು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ನಮ್ಮ ಫ್ರೆಂಡ್ ಮಗ ಸಿಕ್ಕಿದ. ಯಾಕೆ? ಎಲ್ಲಿಗೆ ಹೋಗಿದ್ದೆ? ಶಾಪಿಂಗಿಗ? ಓಕೆ, ಸರಿ. ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಅವಳು. ಓಕೆ, ಬಾಯ್ ಮಾಡು ಗುಲ್ಕು. ಸೊ ಅವ್ರ ಮನೆನೂ ಎಲ್ಲ ನಿಯರ್ ಬೈ, ನಮ್ಮ ಮನೆ ಹತ್ರನೇ ಇರೋದು. ಭಯ ಆಯ್ತಾ? ಬಾಪ, ಲೇಟ್ ಆಯ್ತು ಸ್ಕೂಲಿಗೆ. ಬಾ ಬಂಗಾರ. ಇದು ಏನ್ ಗಿಡ ಅಂತ ಗೊತ್ತಿಲ್ಲ. ನಮ್ಮ ಮನೆ ಬ್ಯಾಕ್ ಯಾರ್ಡ್ ಹಿಂದ್ಗಡೆನೂ ಇದೇ ತರ ಗಿಡ ಇದೆ. ಇದೇ ತರ ಫ್ಲವರ್ಸ್ ಬರುತ್ತೆ, ಲೈಟ್ ಪಿಂಕ್, ನೋಡಕ್ ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ಫ್ಲವರ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಹುಚ್ಚು. ಇಷ್ಟ ಅನ್ನೋದ್ಕಿಂತ ಅವಳಿಗೆ ಎಲ್ಲಿ ನೋಡಿದ್ರು ಇತ್ತೀಚಿಗಂತೂ ಫ್ಲವರ್ ಬೇಕು ಅಂತಾಳೆ. ಯಾವ ಫ್ಲವರ್ ನೋಡಿದ್ರು ಕಿತ್ಕೊಂಡು ಇಟ್ಕೊತಾಳೆ. ಆ್ಯಕ್ಚುಲಿ ಸ್ಟ್ರೋಲರ್ ತೊಗೊಂಬರ್ತೀನಿ ಅಂತ ಹೇಳಿದ್ರೆ, ಇಲ್ಲ ಮಮ್ಮ ನಾನು ವಾಕ್ ಮಾಡ್ತೀನಿ ಅಂತ ಹೇಳಿ ಬಂದ್ಲು. ಇವಾಗ ನೋಡಿದ್ರೆ ಟಯರ್ಡ್ ಅಂತೆ. ಸ್ಟ್ರೋಲರ್ ಯಾಕೆ ಬೇಡ ಅಂದೆ ನೀನು? ಹೌದಾ? ಇಲ್ಲಿ ಕೂಪ್ ಅಂತ ಒಂದು ಸೂಪರ್ ಮಾರ್ಕೆಟ್ ಇದೆ. ಸೊ ನಮ್ಮ ಮನೆಗೆ ಇದು ಹತ್ರ. ಇಲ್ಲಿ ಒಂದು ಸ್ಕೂಲ್ ಇದೆ, ತೋರಿಸ್ತೀನಿ ನಿಮಗೆ. ಯಾರ್ಯಾರು ಸ್ವೀಡಿಷ್ ಕಲಿಬೇಕು ಅಂತಿದ್ದಾರೆ ಅವರೆಲ್ಲ ಹೋಗ್ಬಿಟ್ಟು ಕ್ಲಾಸ್ಗೆ ಎನ್ರೋಲ್ ಮಾಡ್ಬೋದು. ಅದು ಫ್ರೀ ಆಫ್ ಕಾಸ್ಟ್. ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಿಂದೆ, ಅದೇ ಸ್ಕೂಲು, ದೊಡ್ಡೋರ್ ಸ್ಕೂಲ್ ಇದು. ಇವಳನ್ನ ಸ್ಟ್ರೋಲರಲ್ಲಿ ಕರ್ಕೊಂಡು ಬಂದಿಲ್ಲ ಅಂದರೆ ಈ ರೀತಿ ಆಟ ಆಡ್ಕೊಂಡು ಬರ್ತಾಳೆ ಸ್ಕೂಲಿಗೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಬಸ್ ಸ್ಟಾಪ್. ಬಾ ಬೇಗ. ಅಲ್ಲಿ ಒಂದು ಪಿಜ್ಜಾ ಶಾಪ್ ಇದೆ, ಅಂದರೆ ರೆಸ್ಟೋರೆಂಟು. ಇದು ಬಂದು ಅಪಾರ್ಟ್ಮೆಂಟ್ಸು. ಇಲ್ಲಿ ಇದೆ ನೋಡಿ, ಬೇರೆ ಬೇರೆ ಅಪಾರ್ಟ್ಮೆಂಟ್ಸ್ ನಾವು ಓನ್ ಆಗು ತಗೋಬೋದು, ಇಲ್ಲ ಅಂದರೆ ರೆಂಟಾಗೂ ಇರ್ಬೋದು.
ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಟೇ ಈಸಿ. ಇದು ಬಂದು ಹೋಟೆಲ್ಸ್ ಟು ಸ್ಟೇ. ಅದೇ ನೋಡಿ ಅರಿಯಾದ್ನ ಸ್ಕೂಲು. ನನಗೆ ಆಲ್ರೆಡಿ ಸುಸ್ತಾಯ್ತವಳು ಎತ್ಕೊಂಡ್ಬಿಟ್ಲ, ಸ್ವಲ್ಪ ಟೈಮ್ ಎತ್ಕೊಂಡೆ, ಸೊ ಸುಸ್ತಾಗಿದೆ. ಬಂತಲ್ಲ ಸ್ಕೂಲ್, ಏನು ಎತ್ಕೊಬಲ್ಲಿ ನಾನು ಬಸ್. ನೋಡಿ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಇಲ್ಲಿ ಕೆಳಗಡೆ ಫ್ಲೋರ್ದು ಬೇರೆ ಮಕ್ಕಳು ಸ್ಕೂಲ್ ಇದೆ. ಇವಳ ಫ್ಲೋರ್ ಬಂದು 4th ಫ್ಲೋರು. ಸೊ ಲಿಫ್ಟಲ್ಲಿ ಹೋಗಬೇಕು. ಬಾ ಬಂಗಾರ. 4th. ಸಿಕ್ಕಾಪಟ್ಟೆ ಬಿಸಿಲಿದೆ, ಶೆಕೆ ಆಗ್ತಾ ಇದೆ. ನಾನು ಗಾಳಿ ಚಳಿ ಇರ್ಬೋದು ಅಂತ ಈ ಹಾಫ್ ಜಾಕೆಟ್ ಹಾಕೊಂಡು ಬಂದಿದ್ದೀನಿ. ಬಟ್ ಬಿಸಿಲು. ಓಪನ್ ಮಾಡು, ಹೋಗು, ಬಾ ನೋಡಿ. ಶೂ ಬಿಚ್ಚು. ಸೊ ಇಲ್ಲಿ ಹೋಗ್ಬಿಟ್ಟು ಶೂ ಬಿಚ್ಚಬೇಕು. ಶೂ ರಿಮೂವ್ ಮಾಡಪ್ಪಿ. ಸೊ ಅವಳ ಪ್ಲೇಸ್ ಇಲ್ಲಿ. ಸೊ ಅವಳು ಶೂಸ್ ಇಲ್ಲಿ ಇಡಬೇಕು. ಶೂಸ್ ಇಡು ಬಂಗಾರ, ರಿಮೂವ್ ಮಾಡು ಶೂಸ್. ಈ ಬಾಕ್ಸಲ್ಲಿ ಎಕ್ಸ್ಟ್ರಾ ಬಟ್ಟೆಗಳು ಇಟ್ಟಿರಬೇಕು ಮಗುಗೆ ಬೇಕಾದರೆ, ಕ್ಯಾಪ್ಸು, ಗ್ಲೌಸು. ಶೂ ರಿಮೂವ್ ಮಾಡ್ದಾ? ಸರಿ ಹೊರಡು. ಬಾಯ್ ಮಾಡು ಮಮ್ಮಂಗೆ. ಫ್ಲೈಂಗ್ ಇಲ್ಲಿ ಇವಾಗ ತುಂಬ ಬಿಸಿಲಲ್ವಾ, ಸೊ ಮಕ್ಕಳಿಗೆ ಸನ್ಸ್ಕ್ರೀನ್ ಇಟ್ಟಿರ್ತೀವಿ. ಸೊ ಟೀಚರ್ ಹಚ್ಚಬೇಕಾಗುತ್ತೆ. ಇವಾಗ ಮಕ್ಕಳೆಲ್ಲ ಆಚೆ ಇದ್ದಾರಂತೆ, ಸೊ ಹಾಗಾಗಿ ಇಲ್ಲಿ ಹ್ಯಾಂಡ್ ಹಚ್ಕೋಬೇಕಪ್ಪಿ. ಅವಳಿಗೆ ಸನ್ಸ್ಕ್ರೀನ್ ಹಾಕ್ಬಿಟ್ಟು ಕ್ಯಾಪ್ ಹಾಕಿ ಕಳಿಸ್ತಾ ಇದ್ದೀನಿ. ಕ್ಯಾಪ್ ಹಾಕೋ. ಹೆಲೋ, ಮಗಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಾಯಿತು. ಆಚೆ ಆಡ್ತಾಯಿದ್ರು ಮಕ್ಕಳು, ಸೊ ಅವಳನ್ನು ಆಚೆ ಬಿಟ್ಬಿಟ್ಟು ನಾನಿವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಮುಂಚೆ ನಮ್ಮದು ಅಪಾರ್ಟ್ಮೆಂಟಲ್ಲಿ ಇದ್ವಿ ನಾವು, ರೆಂಟೆಡ್ಡು. ಸೊ ಅರಿಯಾದ್ನ ಸ್ಕೂಲ್ ಬ್ಯಾಕ್ ಸೈಡ್ ಇತ್ತು ನಮ್ಮದು ಅಪಾರ್ಟ್ಮೆಂಟು, ಹಾಗಾಗಿ ಅವಳನ್ನ ಆ ಸ್ಕೂಲಿಗೆ ಹಾಕಿದ್ವಿ ನಾವು. ಇವಾಗ ಮನೆ ನಾವು ಮೂವ್ ಮಾಡಿದ್ರೆ ಎಲ್ಲ ನಿಯರ್ ಬೈ ಎಲ್ಲ ಕಡೆನೂ ಮಕ್ಕಳಿಗೆ ಸ್ಕೂಲ್ ಇರುತ್ತೆ. ಸೊ ಸ್ಕೂಲಿಗೆ ಹಾಕ್ಬೋದು, ನಾವು ಚೇಂಜ್ ಮಾಡ್ಬೋದು ಸ್ಕೂಲು. ಬಟ್ ನನಗೆ ಯಾಕೋ ಮನ್ಸು ಬರ್ತಾ ಇಲ್ಲ, ಸ್ಕೂಲ್ ಅಡ್ಜಸ್ಟ್ ಆಗಿದ್ದಾಳೆ ಅಂದ್ಬಿಟ್ಟು ಅಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನೋಡಿ ಮನೆಗಳು ಮೇಲ್ಗಡೆ, ಆ ಮನೆ ಗಾರ್ಡನ್, ಅದು ಮೇಲ್ಗಡೆ ಮನೆ ಇದೆ. ಇಲ್ಲಿ ನೋಡಿ ಮನೆ. ಈ ಮನೆಗಳಿಗೆಲ್ಲ ವಿಲ್ಲಾ ಅಂತ ಕರೀತಾರೆ, ಅಂದರೆ ಇಂಡಿವಿಜುವಲ್ ಮನೆಗಳು. ಅವ್ರಿಗೆ ಸಪ್ರೇಟಾಗಿ ಗಾರ್ಡನ್ ಎಲ್ಲ ಇರುತ್ತೆ. ಇದು ಎಲ್ಲ ಅದೇ ಥರ ಮನೆ. ಇಲ್ಲಿ ಸ್ವೀಡನಲ್ಲಿ ಈ ಥರನೇ ವುಡ್ಡಿನ ಮನೆಗಳಿರುತ್ತೆ. ಅಲ್ಲಿ ಬಂದು ಕಾರ್ ರಿಪೇರ್ ಸೆಂಟರ್, ವಾಷಿಂಗ್ ಎಲ್ಲ. ಇಲ್ಲಿ ಮನೆ ಮುಂದ್ಗಡೆ ಕಾರ್ನೆಲ್ಲ ವಾಶ್ ಮಾಡೋ ಹಾಗಿಲ್ಲ. ಸೊ ಕಾರ್ ವಾಷಿಂಗಿಗೆ ಸಪ್ರೇಟ್ ಜಾಗ ಇರುತ್ತೆ, ಅಲ್ಲಿ ನಾವು ಪೇ ಮಾಡಿಬಿಟ್ಟು ಕಾರ್ ವಾಶ್ ಮಾಡಿಕೊಂಡು ಬರಬೇಕು. ಸೊ ಆ್ಯಕ್ಚುಲಿ ನಾವು ಈ ರೀತಿ ನಡ್ಕೊಂಡು ಹೋಗ್ತಾ ಇದ್ದರೆ ಕಾರ್ಗಳು ಹೀಗೆ ಸ್ಟಾಪ್ ಮಾಡುತ್ತೆ. ಸೊ ನಾವು ಹೋದ್ಮೇಲೆ ಕಾರ್ಗಳು ಹೋಗುತ್ತೆ ಇಲ್ಲಿ ಈ ಥರ. ಸೊ ನಾವು ಅಲ್ಲಿ ವಾಕ್ವೇನಲ್ಲಿ ನಾವು ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಕಾರೆಲ್ಲ ಸ್ಟಾಪ್ ಆಗಿಬಿಡುತ್ತೆ. ಸೊ ನಾವು ಹೋಗ್ಬೋದು. ಅಲ್ಲಿ ಕಲ್ಚರಲ್ ಹೌಸ್ ಅಂತ ಆ ಬಿಲ್ಡಿಂಗು, ಅಲ್ಲಿ ಚಿಕ್ಕ ಮಕ್ಕಳಿಗೆ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತಲ್ಲ, ಮ್ಯೂಸಿಕ್ ಪ್ರೋಗ್ರಾಮ್ಸು ಆ ರೀತಿ ಎಲ್ಲ ಇಟ್ಟಿರ್ತಾರೆ. ಆಮೇಲೆ ಅಲ್ಲಿ ಇದು ಕೂಡ ಇದೆ, ಥಿಯೇಟರ್, ಸ್ಮಾಲ್ ಥಿಯೇಟರ್ ಕೂಡ ಇದೆ. ಇದು ನೋಡಿ ಲೋಕಲ್ ಬಸ್ ನಮ್ಮ ಮನೆಯಿಂದ ಬರ್ತಾ ಇದೆ. ಅಲ್ಲಿ ಮುಂದೆ ಕಾಣಿಸ್ತಾ ಇರ್ಬೋದು, ಅದು ಹಾಸ್ಪಿಟಲ್. ನೋಡಿ ನಿಮಗೆ ಇದು ಸೀನರಿ ಥರ ಕಾಣಿಸ್ತಾ ಇಲ್ವಾ? ಸೀನರಿ ವಾಲ್ಪೇಪರ್ ಥರ.
ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ, ಟಯರ್ಡ್ ಆಯಿತು. ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ ನಾನು, ಟಯರ್ಡ್ ಆಯಿತು ನನಗೆ. ಸೊ ಹಾಗಾಗಿ ಒಂದು 2 ನಿಮಿಷ ರೆಸ್ಟ್ ಮಾಡೋಣ ಅಂತ. ಇಲ್ಲಿಂದ ನಮ್ಮ ಮನೆ ಎಷ್ಟೊಂದು ದೂರ ಏನಿಲ್ಲ, ಆ ಬ್ರಿಡ್ಜ್ ದಾಟ್ಬಿಟ್ರೆ ಆಯಿತು, ನಮ್ಮ ಮನೆ ಸಿಗುತ್ತೆ ನೋಡಿ. ಈ ಬ್ರಿಡ್ಜ್ನ ದಾಟ್ಕೊಂಡು ಹೋಗ್ಬಿಟ್ರೆ ಅಲ್ಲಿಂದ ಒಂದು 3 ನಿಮಿಷ ನಮ್ಮ ಮನೆ. ಇದು ವಾಕಿಂಗ್ ಪಾತ್ ಅಷ್ಟೇ, ಕಾರ್ ವೇ ಬೇರೆ ರೋಡ್ ಇದೆ. ನೀವು ನೋಡ್ತಾ ಇರ್ಬೋದು, ಅದೆಲ್ಲ ಮೇನ್ ರೋಡು. ಅಲ್ಲಿ ಬಸ್ ಹೋಗ್ತಾ ಇದೆ ನೋಡಿ, ಇಷ್ಟೊಂದು ಕಾರ್ಗಳು ಎಲ್ಲ ಓಡಾಡ್ತಾ ಇದ್ದಾವೆ. ಸೊ ಇದು ಕೆಳಗಡೆ, ನಾನು ಬ್ರಿಡ್ಜ್ ಮೇಲಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಫೋನ್ ಮಾಡಿದ್ರು ಆಗಲೇ, ಅವ್ರ ಮಗ ಸಿಕ್ಕಿದ್ನಲ್ಲ, ಅವರೇ ಚೈತ್ರ ಅಂತ. ಅವರು ವಾಕಿಂಗ್ ಹೋಗಿದ್ರು ಅನಿಸುತ್ತೆ, ಅಲ್ಲೇ ಬರ್ತಾ ಇದ್ದಾರೆ ನೋಡಿ. ಅವ್ರ ಮನೆ ನಮ್ಮ ಮನೆ ಒಂದು 2 ನಿಮಿಷ ಅಷ್ಟೇ, ತುಂಬ ಹತ್ತಿರ ಇದೆ. ನನ್ನ ಹಳೆ ವಿಡಿಯೋ ನೀವು ಹೋಗಿ ನೋಡಿದ್ರೆ ನಾನು ಅವ್ರ ಮನೆ ವಿಡಿಯೋ ಕೂಡ ಮಾಡಿದ್ದೀನಿ. ಓ, ಅದಕ್ಕೆ ಹೋಗಿದ್ರೆ ಹುಷಾರಿಲ್ವಾ ಅವನಿಗೆ? ಸೊ ಅಲ್ಲಿ ಇರೋ ರೋ ಹೌಸ್ಗಳು ಅವ್ರ ಮನೆ. ಹಿಂಗಿಂದ ಒಳಗೋದ್ರೆ ನಮ್ಮ ಮನೆ. ನೋಡಿ, ಇದೆಲ್ಲ ನಮ್ಮ ಕಮ್ಯುನಿಟಿ ಮನೆಗಳೇ. ಸೊ ಇಲ್ಲಿಂದ ನನ್ನ ಮಗಳ ಸ್ಕೂಲಿಗೆ ಅರೌಂಡ್ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ, 1.2 ಕಿಲೋಮೀಟರ್ಸ್. ಸೊ ನಾವು ವಾಕ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಇಲ್ಲಿ ಕೆಳಗಡೆ ರೋಡಲ್ಲಿ, ಕಾರಲ್ಲಿ ಹೋಗ್ಬೇಕಂದ್ರೆ ಅಲ್ಲಿ ಮೇಲ್ಗಡೆ ಮೇನ್ ರೋಡ್ ಬರುತ್ತೆ. ಇದು ಮೇನ್ ರೋಡು, ಅಲ್ಲಿಗೆ ಹೋಗುತ್ತೆ. ಯೂಟ್ಯೂಬಿಂದ ನಾನು ಮಾನಿಟೈಸೇಷನ್ ರೀಸೆಂಟಾಗಿ ಮಾಡಿಕೊಂಡೆ ಅಲ್ವಾ, ಪಿನ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ, ಬಟ್ ಇನ್ನೂ ಯಾವುದು ಪೋಸ್ಟ್ ಬಂದಿಲ್ಲ. ಇದು ನಮ್ಮ ಮನೆ, ಫೈನಲಿ ರೀಚ್ ಆದೆ. ಸೊ ಈ ಥರ ವಿಡಿಯೋಸ್ ನಿಮಗೆ ಇಷ್ಟ ಆಗುತ್ತಾ ಅಂತ ಹೇಳಿ ಫ್ರೆಂಡ್ಸ್, ನನಗೆ ಗೊತ್ತಿಲ್ಲ ನಿಮಗೆ ಹೇಗೆ ಅನಿಸುತ್ತೆ ಅಂತ. ಇಷ್ಟ ಆದರೆ ನಾನು ಇದೇ ಥರ ಡೈಲಿ ರುಟೀನ್ ವ್ಲಾಗ್ಸ್ ಮಾಡ್ತೀನಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೋಡಿ, ಸ್ಟೇರ್ಸ್ ಪೇಂಟಿಂಗ್ ರೀಸೆಂಟಾಗಿ ಆಗಿರೋದಲ್ಲ, ಇನ್ನೂ ಇದೆಲ್ಲ ರಿಮೂವ್ ಮಾಡಿಲ್ಲ ನಾವು. ಇನ್ನೂ ಒಂದು ರೌಂಡ್ ಅಲ್ಲಿ ಇಲ್ಲಿ ನೋಡಿಬಿಟ್ಟು ಪೇಂಟ್ ಮಾಡೋಕ್ಕಿದೆ. ಸೊ ನೋಡಿ, ಕ್ಲೀನ್ ಎಲ್ಲ ಮಾಡಬೇಕಿನ್ನ. ತುಂಬ ಬಿಸಿಲಿತ್ತು, ಬಂದುಬಿಟ್ಟು ವಾಟರ್ ಮೆಲನ್ ಜ್ಯೂಸ್ ಕುಡಿತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಫ್ರೆಂಡ್ಸ್. ಇಷ್ಟ ಆದರೆ ಇದೇ ಥರ ವಿಡಿಯೋಸ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.